ಕುಶಾಲನಗರ ತಾಲೂಕಿನ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ಸೋಮವಾರ ಮಕ್ಕಳನ್ನ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮೂಲಕ ಶಾಲೆಗೆ ಕರೆತಂದು ಶಾಲಾ ಪ್ರಾರಂಭೋತ್ಸವ ಮತ್ತು ದಾಖಲಾತಿ ಆಂದೋಲನಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಅವರು ಚಾಲನೆ ನೀಡಿದರು. ಮಕ್ಕಳಿಗೆ ಪುಷ್ಪ ಸಿಹಿ ವಿತರಿಸಿ ಪುಸ್ತಕ ನೀಡುವ ಮೂಲಕ ಶಾಲೆಗೆ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು. ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ನಮ್ಮ ಸರ್ಕಾರಿ ಪ್ರೌಢಶಾಲೆಗೂ ಶೇಕಡ 100 ಬಂದಿದೆ. ಮುಂದಿನ ಕೂಡ 2 ಶಾಲೆಯವರು ಉತ್ತಮವಾಗಿ ಕಲಿತು ತಮ್ಮ ಭವಿಷ್ಯ ರೂಪಿಸಬೇಕು. ಈ ಕಾರಣಕ್ಕೆ ತಾಲೂಕಿನ ಕಾರ್ಯಕ್ರಮ ನಮಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀಯುತ ಕೃಷ್ಣಪ್ಪ ಸರ್ ಬಂದು ನಿಮಗೆಲ್ಲ ಶುಭ ಕೋರಿದ್ದಾರೆ. ಉಭಯ ಶಾಲೆಗಳ ವತಿಯಿಂದ ಈಗ ಶಾಲೆ ಎತ್ತಿನ ಗಾಡಿಯ ಮೂಲಕ ನಾವು ಇವತ್ತು ಮಕ್ಕಳನ್ನು ಶಾಲೆ ಕರ್ಕೊಂಡು ಹೋಗ್ತೀವಿ. ಶಾಲೆ ಕರ್ಕೊಂಡು ಹೋಗೋದು ಸಿಹಿ ಮತ್ತು ಪುಷ್ಪ ನೀಡೋದ್ರ ಮೂಲಕ ಅವರು ಸ್ವಾಗತ ಮಾಡಿ ನಮ್ಮ ತರಗತಿಯನ್ನು ಆರಂಭ ಮಾಡ್ತೇವೆ. ಆದ್ದರಿಂದ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ಆರಂಭೋತ್ಸವ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸೋಮಪೇಟೆ ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀಯುತ ಕೃಷ್ಣಪ್ಪ ಸರ್ ಬಂದಿದ್ದಾರೆ. ಅವರಿಗೆ ಎಲ್ಲರೂ ಪರವಾಗಿ ನಾನು ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯವರಾದಂಥ ಸಾಹಿತ್ಯ ಪರಿಷತ್ತಿನ ನಿರ್ದೇಶಕರು ಹಾಗೆ SMC ಅಧ್ಯಕ್ಷರಂತ ಹರೀಶ್ ಅವರು, ಮಾಜಿ ಅಧ್ಯಕ್ಷರಂತ ಪುಷ್ಪವರಿದ್ದಾರೆ. ಹಾಗೆ ನಮ್ಮ ಕಲಾವಿದರಂತ ಭರಮಣ್ಣವರಿದ್ದಾರೆ, SMC ಮೇಡಮ್ ಪ್ರೈಮರಿ ಮತ್ತು ನಮ್ಮ SMC ಶಾಲೆಯವರಿದ್ದಾರೆ. ಹಾಗೆ ಮೂಲಕ ಚಾಲನೆ ನೀಡಲಿಕ್ಕೆ ಬಂದಿರತಕ್ಕಂಥ ಸೋಮವಾರಪೇಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಯುತ ಎಂ ಕೃಷ್ಣಪ್ಪನವರು ಇವರು ಈ ಒಂದು ಶಾಲಾ ಆರಂಭಿಸಿದ ಕುರಿತು ಶುಭಾಶಯಗಳು ನೀಡಬೇಕು ಅಂತ ಈ ಮೂಲಕ ಕೋರಲಾಗ್ತದೆ. ಕೊಡಲಿಕ್ಕೆ ಮತ್ತು ಸರ್ಕಾರಿ ಶಾಲೆಯನ್ನು ಉಳಿಸಲಿಕ್ಕೆ ಶಿಕ್ಷಣ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಅಥವಾ ವ್ಯಾಪಾರೀಕರಣ ಆಗದ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಸಬಲೀಕರಣ ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಕಲಿತಂಥ ಮಕ್ಕಳು ಉನ್ನತ ಒಂದು ಹುದ್ದೆಯನ್ನು ಅಲಂಕರಿಸಬೇಕು. ಈ ದೇಶದ ಹೆಮ್ಮೆಯ ಪ್ರಜೆಗಳ ಬದುಕಬೇಕೆಂಬ ಕಾರಣದಿಂದ ನಾವು ಬಹಳ ವಿಜೃಂಭಣೆಯಿಂದ ಶಾಲಾ ಪ್ರಾರಂಭೋತ್ಸವವನ್ನು ಈ ಕೂಡುಮಂಗಳೂರು ಶಾಲೆಯಲ್ಲಿ ಪ್ರಾರಂಭಿಸಿದ್ವಿ. ಇದೇ ರೀತಿ ಮುಂದುವರಿಸಲು ಹೇಳ್ತಾ ಎಲ್ಲರೂ ಶುಭವಾದಂಥ ನಾವು ಪ್ರೌಢಶಾಲಾ ಮುಖ್ಯ ಶಿಕ್ಷಕ TG ಪ್ರೇಮ್ಕುಮಾರ್, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ HS ಸುಜಾತ, SDMC ಅಧ್ಯಕ್ಷ ಹರೀಶ್, ಕಲಾವಿದ ಭರಮಣ್ಣ ಬೆಟಗೇರಿ, ಹಿರಿಯರಾದ KS ರಾಜಾಚಾರಿ, MN ಕಾಳಪ್ಪ, ಸಾಹಿತಿಗಳಾದ ಭಾರದ್ವಾಜಿ K ಆನಂದ ತೀರ್ಥ, ಹೇಮಂತ್ ಪಾರೇರ, ಉಭಯ ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮಸ್ಥರು ಈ ಸಂದರ್ಭ ಪಾಲ್ಗೊಂಡಿದ್ದರು.